ನಮಸ್ಕಾರ ವೀಕ್ಷಕರೇ, ಕಿಲೋ ಚಾನೆಲ್ಗೆ ಸ್ವಾಗತ. ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವತ್ತು ಐಸ್ ಕ್ರೀಮ್ ಮಾಡೋಣ ಅನ್ಕೊಂಡಿದೀನಿ. ಬನ್ನಿ ವೀಕ್ಷಕರೇ, ಐಸ್ ಕ್ರೀಮ್ ಮಾಡ್ಲಿಕ್ಕೆ ಏನೆಲ್ಲ ವಸ್ತುಗಳು ಬೇಕು ಅಂತ ನೋಡೋಣ. 1 ಲೀಟರ್ ಹಾಲು, 3 ಚಮಚ ಕಸ್ಟರ್ಡ್ ಪೌಡರ್, 1 ಕಪ್ ಸಕ್ಕರೆ, 1 ಕಪ್ ಹಾಲಿನ ಕ್ರೀಮು, 1 ಚಮಚ ವೆನಿಲಾ ಎಸೆನ್ಸ್, ಟೂಟಿ ಫ್ರೂಟಿ. ಇವಿಷ್ಟು ಬೇಕಾಗೋ ವಸ್ತುಗಳು. ಒಂದು ಪಾತ್ರೆಯಲ್ಲಿ ಹಾಕಿ ಗ್ಯಾಸ್ನಲ್ಲಿಟ್ಟು 1 ಲೀಟರ್ ಹಾಲನ್ನು 3/4 ಲೀಟರ್ ಆಗೋವರೆಗೂ ಕುದಿಸ್ಕೊಳ್ಬೇಕು. ಕುದಿಸಿದ ಹಾಲಿಗೆ ಸಕ್ಕರೆ ಹಾಕಿ ಮತ್ತು ಕುದಿಸ್ಕೊಳ್ತಿದ್ದೀನಿ. ಕಸ್ಟರ್ಡ್ ಪೌಡರನ್ನು ಹಾಲಿನಲ್ಲಿ ಕಲಸಿ ಕುದಿಯೋ ಹಾಲಿಗೆ ಸ್ವಲ್ಪ ಸ್ವಲ್ಪವಾಗಿ ಹಾಕ್ಕೊಂಡು ಚಮಚದಿಂದ ತಿರುಗ್ತಾ ಇರಬೇಕು. ಸ್ವಲ್ಪ ಕೈ ಬಿಟ್ಟರು ಗಂಟುಗಳಾಗೋ ಸಾಧ್ಯತೆ ಇರ್ತದೆ. ಅದಕ್ಕೆ ಹೀಗೆ ಹಾಕಿ ಕುದಿಸಿದ ನಂತರ ದಪ್ಪ ಆಗ್ತದೆ. ನಂತರ ಪೂರ್ತಿ ತಣ್ಣಗಾದ್ಮೇಲೆ ಇದಕ್ಕೆ ಹಾಲಿನ ಕ್ರೀಮು ಮತ್ತು ವೆನಿಲಾ ಎಸೆನ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬಿಟ್ಟರ್ನಿಂದ ಇಲ್ಲವಾದರೆ ಮಿಕ್ಸರ್ನಲ್ಲೂ ಮಾಡ್ಕೋಬೋದು. ಚೆನ್ನಾಗಿ ಬೀಟ್ ಆದ ನಂತರ ಇದನ್ನು ಗಾಳಿಯಾಡದ ಡಬ್ಬದಲ್ಲಿ ಹಾಕಿ ಡಿಪ್ ಫ್ರಿಜ್ಜಲ್ಲಿಟ್ಟು 5 ಗಂಟೆಗಳ ಕಾಲ ಇಡಬೇಕು. 5 ಗಂಟೆ ನಂತರ ಫ್ರಿಜ್ನಿಂದ ಹೊರಗಡೆ ತೆಗೆದು ಮತ್ತೊಮ್ಮೆ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಚೆನ್ನಾಗಿ ಸ್ಮೂತ್ ಆದ ನಂತರ ಡಬ್ಬದಲ್ಲಿ ಹಾಕಿ ಟೂಟಿ ಫ್ರೂಟಿ ಹಾಕಿ ಒಂದು ಪ್ಲಾಸ್ಟಿಕ್ ಕವರಿಂದ ಡಬ್ಬನ ಮುಚ್ಚಿ ಮುಚ್ಚಳನ ಗಟ್ಟಿಯಾಗಿ ಮುಚ್ಚಿಡಬೇಕು. ಈಗ 12 ತಾಸು ಫ್ರಿಡ್ಜ್ನಲ್ಲಿ ಇಡಬೇಕು. 12 ತಾಸು ಆದ ನಂತರ ಓಪನ್ ಮಾಡ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ವೀಕ್ಷಕರೇ. ಈಗೊಂದು ಚಮಚದ ಸಹಾಯ ತಗೊಂಡು ಐಸ್ ಕ್ರೀಮನ್ನು ಕಪ್ಗೆ ಹಾಕ್ಕೊಳ್ತಿದ್ದೀನಿ. ನೋಡಿ ಐಸ್ ಕ್ರೀಮ್ ರೆಡಿ. ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.